ಅಯೋಧ್ಯೆಗೆ ಹೋಗ್ತಾ ಇದೆಯಾ ಶ್ರೀರಾಮನ ಬಾವುಟ ಕಟ್ಟೋ ಗಾಡಿಗೆ ಅಂತಂದ್ರೆ ಕಟ್ಟಿದೀನಿ ನೋಡಿ. ಜೈ ಶ್ರೀರಾಮ್. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮರ್ವೇ. ಸದ್ಯಕ್ಕೆ ನಮ್ಮ ಡೇ 7 ರೈಡ್ ಸ್ಟಾರ್ಟ್ ಆಗಂತ ಸಮಯ ಬಂದೇ ಬಿಡ್ತು. ಸೊ ನೋಡಿ, ನಮ್ಮ ಚಾಲೆನೂ ರೆಡಿ ಐತೆ. ಸೊ ಚಾರ್ಜ್ ಆಗೈತೆ ಬಾಡಿ. ಬನ್ನಿ, ಹೋಗ್ತಾ ಹೋಗ್ತಾ ಮಾತಾಡೋಣ. ಸಖತ್ ಚಳಿ, ಎಂತ ಚಳಿ ಅಂತ ಹೇಳಕ್ ಆಗ್ತಿಲ್ಲ, ಮುಂದೆ ಹೇಳ್ತೀನಿ ಬನ್ನಿ. ಇವಿ ಸ್ಕೂಟರ್ ಮೈಸೂರು ಟು ಅಯೋಧ್ಯ ರೈಡ್ ನ 7ನೇ ದಿನದಲ್ಲಿ ನಾನು ಸದ್ಯಕ್ಕೆ ಇವಾಗ ಮಧ್ಯಪ್ರದೇಶದ ಜಬಲ್ಪುರಿಂದ ರೇವಾನ ಡಿಸ್ಟಿಕ್ ಹೋಗ್ತಾ ಇದ್ದೀನಿ. ಚಳಿ ಮಾತ್ರ ವಿಪರೀತವಾಗಿದೆ. ಎಷ್ಟು ವಿಪರೀತವಾಗಿದೆ ಅಂದ್ರೆ, ಚಳಿಗಾಲದಲ್ಲಿ ಊಟಿಲಿ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಗಾಡಿ ರೈಡ್ ಮಾಡಿದ್ರೆ ಏನ್ ಫೀಲಿಂಗ್ ಬರುತ್ತೆ, ಅದು ಬಟ್ಟೆ ಹಾಕೊಂಡು ಫುಲ್ ಪ್ಯಾಕ್ ಮಾಡ್ಕೊಂಡಾಗ ಬರ್ತಾ ಇದೆ. ಅಷ್ಟೊಂದು ವಿಪರೀತವಾದ ಚಳಿ. ಗೂಗಲ್ ನೋಡಿದಾಗ 5 ಡಿಗ್ರಿ ಚಳಿ ಅಂತ ಬರ್ತಾ ಇದೆ. ಅದೇ ಗಾಡಿ ಓಡಿಸಬೇಕಾದ್ರೆ ಅದು ಇನ್ನೂ 2-3 ಡಿಗ್ರಿ ಕಡಿಮೆ ಆಗ್ಬಿಡುತ್ತೆ. ಸೊ ಎಂತ ಚಳಿ ಆದ್ರೂ ಪರವಾಗಿಲ್ಲ, ನಾನು ಶ್ರೀರಾಮನ ನೋಡಬೇಕು, ಅದು ಇವಿ ಸ್ಕೂಟರ್. ಸೊ ಫುಲ್ ಲೆಂತ್ ವಿಡಿಯೋ ಬೇಕು ಅಂದ್ರೆ ಟ್ರಾವೆಲ್ ಫುಡ್ ಇನ್ ಕನ್ನಡ ಯೂಟ್ಯೂಬ್ ಪೇಜ್ ಅಲ್ಲಿ ನೀವು ಹೋಗಿ ವಿಡಿಯೋನ ನಾವು ನೋಡಬಹುದು. ಸತತವಾಗಿ 7 ದಿನದಿಂದ ಗಾಡಿ ಓಡಿಸ್ತಾ ಇದೆಯಾ, ನಿನ್ಗೇನು ಸುಸ್ತಾಗಿಲ್ವಾ ಅಂತಂದ್ರೆ, ನನ್ನ ಸ್ಟೈಲ್ ಅಲ್ಲಿ ಹೇಳ್ಬೇಕು ಅಂದ್ರೆ ಗಂಟೆನೂ ಆಗಿಲ್ಲ ಗುರು. ಸೊ ಶ್ರೀರಾಮ ಶಕ್ತಿ ಕೊಡ್ತಾನೆ, ಹೋಗ್ತಾ ಇದೀನಿ, ನುಗ್ತಾ ಇದೀನಿ ಅಷ್ಟೇ. ವಿಪರೀತ ಚಳಿಯಿಂದ ವಿಡಿಯೋಗಳನ್ನ ಸರಿಯಾಗಿ ಅಪ್ಲೋಡ್ ಮಾಡಕ್ ಆಗ್ತಿಲ್ಲ, ದಯವಿಟ್ಟು ಕ್ಷಮಿಸಿ. 7ನೇ ದಿನದ ರೈಡ್ ಸಕ್ಸಸ್ಫುಲ್ ಆಗಿ ಮುಗಿದಿದೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.